ದರ್ಶನ್ ಗ್ಯಾಂಗಿನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಟ್ರಯಲ್ ನಡೀತಾ ಇದೆ. ಕೋರ್ಟ್ ಟ್ರಯಲ್ನ ಸಂದರ್ಭದಲ್ಲಿ ಆಗಿರುವಂತ ಒಂದು ಮಹತ್ವದ ಬೆಳವಣಿಗೆ ಇದು. ರೇಣುಕಾ ಸ್ವಾಮಿ ತಾಯಿಯ ಹೇಳಿಕೆ ಕೇಸ್ನಲ್ಲಿ ಮುಳುವಾಗುತ್ತಾ? ಹಾಗಾದ್ರೆ ತಾಯಿಯ ಹೇಳಿಕೆಯೇ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಮುಳುವಾಗುತ್ತಾ ಅನ್ನೋ ಅನುಮಾನ ಬರ್ತಾ ಇದೆ. ರೇಣುಕಾ ಸ್ವಾಮಿ ತಾಯಿಯನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸೋದಕ್ಕೆ ಮನವಿ ಮಾಡಲಾಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಸೆಷನ್ಸ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಪಾಟಿ ಸವಾಲಿನಲ್ಲಿ ಪ್ರತಿಕೂಲವಾಗೋ ಹೇಳಿಕೆ ನೀಡಿದ್ದ ರತ್ನಪ್ರಭಾ, ಆರೋಪಿಗಳ ಪರ ಪಾಟಿ ಸವಾಲಿನ ವೇಳೆ ರತ್ನಪ್ರಭಾ ಗೊಂದಲದ ಹೇಳಿಕೆ ಕೊಟ್ಟಿದ್ರು. ಪ್ರಾಸಿಕ್ಯೂಷನ್ ಸಾಕ್ಷಿಯಲ್ಲ, ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸುವಂತೆ ಎಸ್ಪಿಪಿ ಮನವಿ ಮಾಡಿದ್ದಾರೆ. ಎಸ್ಪಿಪಿ ಮನವಿ ಸೋಮವಾರ ಸೆಷನ್ಸ್ ಕೋರ್ಟ್ ನಿರ್ಧಾರ ಮಾಡಲಿದೆ. ರತ್ನಪ್ರಭಾ ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲವಾದ ಹಿನ್ನೆಲೆ ಎಸ್ಪಿಪಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. 8 ಅಂಶಗಳಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧ ರೇಣುಕಾ ಸ್ವಾಮಿ ತಾಯಿ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಏನ್ ನಡೀತಾ ಇದೆ, ಆ ಟ್ರಯಲ್ನಲ್ಲಿ ಆಗಿರುವಂತಹ ಒಂದು ಮಹತ್ವದ ಬೆಳವಣಿಗೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಅವರ ತಾಯಿ ಕೊಟ್ಟಂತ ಹೇಳಿಕೆ ಏನು? ಈಗ 8 ಅಂಶಗಳಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧ ಹೇಳಿಕೆ ಅಂತ ಏನ್ ಹೇಳ್ತಾ ಇದ್ದಾರೆ, ಯಾವ ಅಂಶ? ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ನಲ್ಲಿ ಒಂದು ಟ್ರಯಲ್ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸರು ಸಂಗ್ರಹಿಸಿದ ಸಾಕ್ಷಿಗಳು ದಾಖಲು ಮಾಡ್ಕೊಂಡಂತ ಸಾಕ್ಷಿದಾರನ ಕೋರ್ಟ್ ಮುಂದೆ ಕರೆಸಿ ಆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾರಂತದ್ದು. ಆರಂಭಿಕವಾಗಿ ರೇಣುಕಾ ಸ್ವಾಮಿಯ ತಂದೆ ತಾಯಿಗೆ ಸಮನ್ಸನ್ನ ಕೊಟ್ಟು ಕರೆಸಲಾಗಿತ್ತು. ಕಳೆದ 3-4 ಹಿಯರಿಂಗ್ಗಳಲ್ಲಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಅವರ ಹೇಳಿಕೆಯನ್ನ ದಾಖಲಿಸುವಂತದ್ದು ಮತ್ತೆ ಅವರ ಹೇಳಿಕೆಗೆ ಆರೋಪಿಗಳ ಪರ ವಕೀಲರುಗಳು ಪಾಟಿ ಸವಾಲನ್ನ ಮಾಡುವ ಮೂಲಕ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಪಾಟಿ ಸವಾಲು ಅಥವಾ ಅವರ ಹೇಳಿಕೆಯಲ್ಲಿ ಈ ಹಿಂದೆ ಪೊಲೀಸರ ಮುಂದೆ ಸಿಆರ್ಪಿಸಿ 161 ಅಡಿ ಕೊಟ್ಟಂತ ಹೇಳಿಕೆಗೂ ಮತ್ತೆ ಕೋರ್ಟ್ ಮುಂದೆ ಕೊಟ್ಟಂತ ಹೇಳಿಕೆಗಳಲ್ಲಿ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳಿರುವಂತದ್ದು. ಹಾಗಾಗಿ ಆ ಹೇಳಿಕೆಗಳು ಅಥವಾ ಆ ಕೊಟ್ಟಂತ ಮಾಹಿತಿಗಳು ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿರುವಂತಹದ್ದು ಅಥವಾ ಅಲ್ಲಿನ ಗೊಂದಲ ಮೂಡಿಸುವಂತ ನಿಟ್ಟಿನಲ್ಲಿರೋದ್ರಿಂದ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ಒಂದು ಮೌಖಿಕವಾದ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ರತ್ನಪ್ರಭಾ ಅವ್ರನ್ನ, ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರ ಹೇಳಿಕೆಯನ್ನ ಅಥವಾ ಅವರ ಸಾಕ್ಷಿಯನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪ್ರತಿಕೂಲ ಸಾಕ್ಷಿಯಾಗಿ ನಿರ್ಧರಿಸಬೇಕಾದ್ರೆ ಪರಿಗಣಿಸಬೇಕು. ಆ ಸಂಬಂಧ ಅದರ ಜೊತೆಗೆ ತಮಗೆ ಪಾಟಿ ಸವಾಲು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 8 ಅಂಶಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಪೊಲೀಸರ ಮುಂದೆ 1 ಬಾರಿ ಮಾತ್ರ ರತ್ನಪ್ರಭಾ ಅವರಾಗ್ಲಿ ಕಾಶಿನಾಥ ಅವರಾಗ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಕೋರ್ಟ್ ಮುಂದೆ ಬಂದು ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ 3 ಬಾರಿ ಹೇಳಿಕೆಯನ್ನ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಅದನ್ನ ನಾವು ನೋಡ್ತಾ ಹೋದ್ರೆ ಒಂದ್ಸಾರಿ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ಹೇಳಿಕೆ ಅಂತೇಳಿ ಅರ್ಥೈಸ್ಕೊಳ್ತಾರೆ. ಮತ್ತೆ ಮಗನ ಶವವನ್ನ ಹಸ್ತಾಂತರ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳಿಕೆ ಅಂತೇಳಿ ಅವರು ಪರಿಗಣಿಸಿ ಆ ರೀತಿ ಅಂದ್ರೆ ಅವರು ವಿಷಯವನ್ನ ತಪ್ಪಾಗಿ ಅರ್ಥೈಸಿಕೊಂಡು ಗೊಂದಲದ ರೀತಿ ಹೇಳಿಕೆಯನ್ನ ಕೊಟ್ಟಂತೆ ಕಂಡು ಬರ್ತಾ ಇರೋದು. ಆದ್ರೆ ಪ್ರಾಸಿಕ್ಯೂಷನ್ ಹೇಳ್ತಿರುವಂತದ್ದು ಸ್ಟೇಷನ್ಗೆ ಕರೆಸಿ 1 ಬಾರಿ ಮಾತ್ರ ಅವರಿಂದ ಹೇಳಿಕೆನ ನಾವು ದಾಖಲು ಮಾಡ್ಕೊಂಡಿರುವಂತದ್ದು ಅನ್ನೋದು. ಇನ್ನು ಮಗನ ಮೊಬೈಲ್ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಗೊಂದಲಕಾರಿ ಹೇಳಿಕೆಯನ್ನು ಅಂದ್ರೆ ತಾವು ಫೋನ್ ಮಾಡಿದ್ದೆ ಅಂತೇಳಿ ಹೇಳಿದೆ, 2 ಬಾರಿ ಹೇಳಿಕೆ ಫೋನ್ ಮಾಡಿದ್ದೆ ಅಂತೇಳಿ ಹೇಳ್ತಾರೆ. ಆದ್ರೆ ಜೊತೆಗೆ ಅವರ ಮೊಬೈಲ್ ನಂಬರ್ ಯಾರ ಹೆಸರಲ್ಲಿತ್ತು ಅನ್ನುವಂಥದ್ದನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಆದ್ರೆ ಅವರ ಮೇಲೆ 2 ಮೊಬೈಲ್ಗಳಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಇದೆಲ್ಲ ಜೊತೆಗೆ ಮತ್ತೆ ಶವವನ್ನ ತನಿಖೆ ಮಾಡುವಂತ ಸಂದರ್ಭ ಅಂದ್ರೆ ಆ ತನಿಖೆ ಪೊಲೀಸರ ಶವ ತನಿಖೆಗೆ ಸಂಬಂಧಪಟ್ಟ ಕೂಡ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳಿರುವಂತಹದ್ದು. ಮತ್ತೆ ರೇಣುಕಾ ಸ್ವಾಮಿಯ ಶವವನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಪೊಲೀಸರು ನಮ್ಗೆ ಒಂದು ಮಾರಕಾಸ್ತ್ರವನ್ನ ತೋರಿಸಿದ್ರು, ಇದೇ ಮಾರಕಾಸ್ತ್ರದಲ್ಲಿ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಆ ರೀತಿಯಾದಂತ ಯಾವ ಮಾರಕಾಸ್ತ್ರಗಳನ್ನು ಕೂಡ ಪೊಲೀಸರು ಅವರಿಗೆ ತೋರಿಸಿಲ್ಲ. ಅದಕ್ಕೂ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ಡಿಯಲ್ಲಿ ಎಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಆ ಸ್ಥಳಕ್ಕೆ ನಾವು ಹೋಗಿ ಇಲ್ಲಿ ನೋಡಿದ್ವಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಮತ್ತೆ ಆ ಮಣ್ಣಿನ ಪರೀಕ್ಷೆಯನ್ನ ತೆಗೆದುಕೊಂಡ್ರೆ ಸ್ಯಾಂಪಲ್ ಅನ್ನು ತೆಗೆದುಕೊಂಡಿದ್ದಂತ ನಾವು ನೋಡಿದ್ವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಆ ರೀತಿ ಪೊಲೀಸರು ಮಾಡಿಲ್ಲ. ಆದ್ರೆ ಈ ರೀತಿಯಾದಂತ ಒಂದಿಷ್ಟು ಗೊಂದಲಕಾರಿ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ಸೊ ಆ ಹೇಳಿಕೆಯನ್ನ ಹಾಸ್ಟೆಲ್ ವಿಟ್ನೆಸ್ ಅಂತೇಳಿ ಪರಿಗಣಿಸಬೇಕು. ಜೊತೆಗೆ ಅದರ ಜೊತೆಗೆ ಆ ರೀತಿ ಹಾಸ್ಟೆಲ್ ವಿಟ್ನೆಸ್ ಅಂತ ಕೋರ್ಟ್ ಪರಿಗಣಿಸಿದ್ದೇ ಆದಲ್ಲಿ ಪ್ರಾಸಿಕ್ಯೂಷನ್ ಇಲ್ಲಿಯವರೆಗೆ ಒಂದಷ್ಟು ತಪ್ಪು ಮಾಹಿತಿಗಳು, ಗೊಂದಲ ಮಾಹಿತಿಗಳನ್ನು ಕೋರ್ಟ್ ಮುಂದೆ ಇಟ್ಕೊಂಡಿದೆ, ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಪಾಟಿ ಸವಾಲ್ ಮಾಡುವ ಮೂಲಕ ಅದನ್ನ
ಸರಿಪಡಿಸುವಂತ ಪ್ರಯತ್ನಗಳನ್ನ ಪ್ರಾಸಿಕ್ಯೂಷನ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಮನವಿಗೆ ಸಂಬಂಧಪಟ್ಟಂತೆ ಸೋಮವಾರ ಕೋರ್ಟ್ ನಿರ್ಧಾರ ಮಾಡುತ್ತೆ. ಸೊ ಒಂದ್ ವೇಳೆ ಅದು ಹಾಸ್ಟೆಲ್ ವಿಟ್ನೆಸ್ ಅಂತ ಡಿಸೈಡ್ ಆಗಿದೆ, ಅದಲ್ಲಿ ಪ್ರಾಸಿಕ್ಯೂಷನ್ ಅವ್ರನ್ನ ಪ್ರತಾಪ್ ಅವ್ರನ್ನ ಪಡಿ ಸವಾಲ್ ಮಾಡಿದ ನಂತರ ಇಲ್ಲಿ ಏನೊಂದಷ್ಟು ಗೊಂದಲ ಮೂಡಲಾಗಿದೆ, ಅದನ್ನ ಸರಿ ಮಾಡಿಸುವಂತ ಕೆಲಸಗಳನ್ನ ಎಸ್ ಪಿ ಪ್ರಸನ್ನಕುಮಾರ್ ಅವರು ಮಾಡ್ತಾರೆ. ಸದಾ ಥ್ಯಾಂಕ್ ಯು ರಮೇಶ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್. ಈ ಪ್ರಕರಣದ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ ಸಿಕ್ತು ಮನೆ ಊಟ. ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಮನೆ ಊಟಕ್ಕೆ ಅವಕಾಶ ಸಿಕ್ಕಿದೆ. ಮನೆ ಊಟಕ್ಕೆ ಅವಕಾಶ ನೀಡಿ ಸೆಷನ್ಸ್ ಕೋರ್ಟ್ ಆದೇಶ ಕೊಟ್ಟಿದೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, 11ನೇ ಆರೋಪಿ ನಾಗರಾಜ್, 12ನೇ ಆರೋಪಿ ಲಕ್ಷ್ಮಣ್ಗೆ ಮನೆ ಊಟ ಅವಕಾಶ ಸಿಕ್ಕಿದೆ. ಒಂದೇ ಸೆಲ್ನಲ್ಲಿರೋ ಆರೋಪಿಗಳಾದ ನಾಗರಾಜ್ ಮತ್ತು ಲಕ್ಷ್ಮಣ್. ಪ್ರಕರಣದ 3 ಆರೋಪಿಗಳಿಗೆ ಮನೆ ಊಟಕ್ಕೆ ಅವಕಾಶ ಸಿಕ್ಕಿದೆ. ಲಕ್ಷ್ಮಣ್, ನಾಗರಾಜ್ ಮತ್ತು A1 ಆರೋಪಿ ಪವಿತ್ರ ಗೌಡ ಮನೆ ಊಟಕ್ಕೆ ಅವಕಾಶ ನೀಡಿ ಸೆಷನ್ಸ್ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿಯೇ ಪವಿತ್ರ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.